Hello everyone, welcome back to Raga Learnings. As promised, previous year question paper series start ಆಗಿದೆ ಇವತ್ತಿಂದ. ಇದರಲ್ಲಿ ಫಸ್ಟ್ ಟಾಪಿಕ್ ಡೈಸ್. ಇದ್ರ ರಿಲೇಟೆಡ್ ಕಾನ್ಸೆಪ್ಟ್ ಕ್ಲಿಯರ್ ಪ್ಲೇ ಲಿಸ್ಟ್ ನಾನು ರಾಗ ಲರ್ನಿಂಗ್ಸ್ ಅಲ್ಲೇನೆ ರೀಸನಿಂಗ್ ಕ್ಲಾಸಸ್ ಅಂತ ಪ್ಲೇ ಲಿಸ್ಟ್ ಹಾಕಿದ್ದೀನಿ. 2 ಪಾರ್ಟ್ ಇದೆ. ಒಂದ್ಸಲ ನೋಡ್ಕೊ ಬನ್ನಿ, ಅವಾಗ ನಿಮ್ಗೆ ಇನ್ನ ಕಾನ್ಸೆಪ್ಟ್ ತುಂಬಾ ನೀಟಾಗಿ ಕ್ಲಿಯರ್ ಆಗುತ್ತೆ. ತುಂಬಾ ಟೈಮ್ ವೇಸ್ಟ್ ಮಾಡದೆ ಫಸ್ಟ್ ಕ್ವಶನ್ ಹೋಗೋಣ. Dice with 6 faces is marked with 6 numbers 1, 2, 3, 4, 5, 6 respectively. Two different positions of the same dice are shown below. Find the numbers on the face opposite to which contains 6. ಸಿಂಪ್ಲಿ ಅವರು 6 ಅಪೋಸಿಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ 6 ಅಪೋಸಿಟ್ ಕೇಳ್ತಾ ಇದ್ದಾರೆ, ಬಟ್ ನಮಗೆ ಇಲ್ಲಿರೋ ಕಾಮನ್ ನಂಬರ್ ಯಾವುದು? 2. ಡೈಸ್ ಅಲ್ಲಿ ಯಾವಾಗಲೂ ಕಾಮನ್ ನಂಬರ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ, ಅವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಕಾಮನ್ ನಂಬರ್ ಇರೋದು ಡೈಸ್ ಅಲ್ಲಿ 2, ಬಟ್ ಅವ್ರು ಕೇಳ್ತಿರೋದು ಅಪೋಸಿಟ್ ಆಫ್ 6 ಅಂದ್ರೆ ನಾನ್ ಕಾಮನ್ ನಂಬರ್ ನಮಗೆ 6 ಇಲ್ಲಿ. ಸೊ ನಾವ್ ಇದಕ್ಕೆ ಯಾವ ರೂಲ್ ಅಪ್ಲೈ ಮಾಡ್ಬೇಕು ಅಂದ್ರೆ ಕ್ಲಾಕ್ ವೈಸ್ ರೂಲ್. ಈ ತರ ಕ್ಲಾಕ್ ವೈಸ್ 2 ಗೆ ಕ್ಲಾಕ್ ವೈಸ್ ಈ ತರ, ಈ 2 ಗೆ ಕ್ಲಾಕ್ ವೈಸ್ ಈ ತರ. ಫಸ್ಟ್ ಡೈ ಅಲ್ಲಿ ಕ್ಲಾಕ್ ವೈಸ್ ಬರ್ಕೊಂಡ್ರೆ 2 1 5 ಬರ್ಕೊಂತೀವಿ. ಸೆಕೆಂಡ್ ಡೈ ಅಲ್ಲಿ ಕ್ಲಾಕ್ ವೈಸ್ ಬರ್ಕೊಂಡ್ರೆ 2 6 4 ಅಂತ ಬರ್ಕೋತೀವಿ. ಸೊ ನಮಗೆ ಯಾವ್ದು ಬೇಕಾಗಿರೋದು? 6 ಗೆ ಅಪೋಸಿಟ್ ಯಾವ್ದು? 6 ಗೆ ಅಪೋಸಿಟ್ 1. ಈಗ ಅಕಸ್ಮಾತ್ ಅವ್ರು 2 ಅಪೋಸಿಟ್ ಯಾವ್ದು ಅಂತ ಕೇಳಿದ್ರು ಅನ್ಕೊಳ್ಳಿ, 2 ಕಾಮನ್ ಇರೋದ್ರಿಂದ ಸ್ಟ್ರೈಕ್ ಔಟ್ ಮಾಡಿ. ಯಾವ ನಂಬರ್ ಇಲ್ಲ ನೋಡಿ ಕೊಟ್ಟಿರೋ ನಂಬರ್ ಅಲ್ಲಿ. ಅವ್ರು 1 2 3 4 5 6 ಅಂತ ಕಂಟಿನ್ಯೂಸ್ ಕೊಟ್ಟಿದ್ದಾರೆ, ಬಟ್ 3 ಇಲ್ಲ ಇಲ್ಲಿ. ಇದನ್ನ 3 ಇಂದ ರಿಪ್ಲೇಸ್ ಮಾಡಿ, ಅವಾಗ 2 ಅಪೋಸಿಟ್ 3 ಆಗತ್ತೆ. ನಮಗೆ ಕೊಟ್ಟಿರೋದು, ನಮಗೆ ಕೇಳಿರೋದು 6 ಗೆ ಅಪೋಸಿಟ್ ಯಾವ್ದು? 1. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ಹೋಗೋಣ. 2 position of cube are shown below. What will come opposite to the face containing 7? 7 ಗೆ ಅಪೋಸಿಟ್ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇದು ಅಷ್ಟೇ ನಾನ್ ಕಾಮನ್ ನಂಬರು, ಬಟ್ ನಮಗೆ ಇಲ್ಲಿ ಕಾಮನ್ ಇರೋದು 6. ಸೊ ನಾನ್ ಕಾಮನ್ ನಂಬರ್ ರೂಲ್ ಅಪ್ಲೈ ಮಾಡಬೇಕು. ನಾನ್ ಕಾಮನ್ ನಂಬರ್ ರೂಲ್ ಅಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಮಗೆ ಕಾಮನ್ ಇರೋ ನಂಬರ್ ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕಾಮನ್ ನಂಬರ್ ಬರೋ ತನಕ ಬರಿಬೇಕು. 6 8 10 ಫಸ್ಟ್ ಐದು, ಸೆಕೆಂಡ್ ಐದು 6 7 12. ನಮಗೆ ಕೇಳಿರೋದು ಅಪೋಸಿಟ್ ಆಫ್ 7 ಯಾವುದು? 8. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್. If the given figure is folded to form a die, how many dots lie opposite to the face having 3 dots? ಇದರಲ್ಲಿ ನಿಮಗೆ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದ್ರೆ ಅರ್ಥ ಮಾಡ್ಕೊಬಿಡಿ, ಅದು ಸ್ಟ್ಯಾಂಡರ್ಡ್ ಡೈ ಅಂತಾನೆ. ಸೊ ಸ್ಟ್ಯಾಂಡರ್ಡ್ ಡೈ ಅಲ್ಲಿ ನಿಮಗೊಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. 1 2 3 ಅಂತ ಬರ್ಕೋಬೇಕು. ಅದಾದ್ಮೇಲೆ 3 ಪಕ್ಕದಿಂದ 4 5 6 ಅಂತ ಬರ್ಕೊಂಡೋಗ್ಬೇಕು. ಇದು ಸ್ಟ್ಯಾಂಡರ್ಡ್ ಇದು ಫಾರ್ಮುಲಾ, ಇದು ಯಾವತ್ತು ಚೇಂಜ್ ಆಗಲ್ಲ. ನಿಮಗೆ ಕೇಳಿರೋದೇನು? ಫೇಸ್ ಅಪೋಸಿಟ್ ಟು ಹ್ಯಾವಿಂಗ್ 3 ಡಾಟ್ಸ್. 3 ಡಾಟ್ಸ್ ಗೆ ಅಪೋಸಿಟ್ ಇರೋ ಫೇಸ್ ಯಾವುದು ಅಂತ ಕೇಳಿದರೆ ಫಾರ್ವರ್ಡ್. ಆಪ್ಷನ್ ನಂಬರ್ 2. ಇಷ್ಟ ಆನ್ಸರ್ ಇದಕ್ಕೆ. ಇದು ಸ್ಟ್ಯಾಂಡರ್ಡ್ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. 1 ಗೆ ಅಪೋಸಿಟ್ 6 ಬರುತ್ತೆ, 2 ಗೆ 5 ಬರುತ್ತೆ, 3 ಗೆ 4 ಅಪೋಸಿಟ್ ಬರುತ್ತೆ. ಸೊ ಇದು ಯಾವತ್ತು ನೆನ್ಪಿಟ್ಕೊಂಡಿರಿ, ಇದು ತುಂಬಾ ಹೆಲ್ಪ್ ಆಗುತ್ತೆ ಸ್ಟ್ಯಾಂಡರ್ಡ್ ಡೈ ಕ್ವಶನ್ ಬಂದಾಗ. ಇಲ್ಲಿ ನೋಡಿ, ಇನ್ ದ ಗಿವನ್ ಡೈ at the rate ash and percentage symbols are on adjacent face in a clockwise direction or clockwise order, and star and s symbols are at the top and bottom. If star is at the top, then which symbol will be at the bottom? ಅಂದ್ರೆ ಇಂಡೈರೆಕ್ಟ್ ಆಗೋರು ಪರ್ಸೆಂಟೇಜಿಗೆ ಯಾವ್ದು ಆಪೋಸಿಟ್ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಪರ್ಸೆಂಟೇಜಿಗೆ ಯಾವ್ದು ಆಪೋಸಿಟ್ ಅಂತ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ಗೆ ಯಾವುದು ಆಪೋಸಿಟ್ ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಿ, ನಾನು ಇದನ್ನ ಫಿಲ್ ಮಾಡ್ತೀನಿ. ಅದು 4 ಇಲ್ಲಿದೆ, ಅಡ್ಜಸೆಂಟ್ ಫೇಸಸ್ ಅಂತ ಇದೆ. ಅದಕ್ಕೆ ಅದನ್ನ ಹೆಂಗ್ ಬರ್ಕೋಬೇಕು? ಅಟ್ ದಿ ರೇಟ್ ಆಶ್ ಅಂಡ್ ಸ್ಟಾರ್, ಅಲ್ಲ ಪರ್ಸೆಂಟೇಜ್, ಮತ್ತೆ ಸ್ಟಾರ್ ಮತ್ತೆ ಎಸ್ ಟಾಪು ಬಾಟಮ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಇದು ನಮಗೆ ನಾನು 4 ಫೇಸ್ ಒಂದೇ ಲೈನ್ ಅಲ್ಲಿ ಬಂದು 2 ಅಪೋಸಿಟ್ ಫೇಸ್ ಬಂದ್ರೆ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇದಕ್ಕೊಂದು ಟ್ರಿಕ್ ಇದೆ. ಟ್ರಿಕ್ ಏನಪ್ಪಾ ಅಂದ್ರೆ, ಈ ತರ 4 ಫೇಸಸ್ ಇದ್ದಾಗ ಒಂದೊಂದು ಬಾಕ್ಸ್ ನ ಸ್ಕಿಪ್ ಮಾಡಿ ಬರೀಬೇಕು. ಒಂದೊಂದು ಬಾಕ್ಸ್ ನ ಸ್ಕಿಪ್ ಮಾಡಿ ಬರೆದ್ರೆ ನಿಮಗೆ ಅಪೋಸಿಟ್ ಸಿಗತ್ತೆ. ಸೊ ಅಟ್ ದಿ ರೇಟ್ ಗೆ ಅಪೋಸಿಟ್ ಅಂಡ್ 1 ಬಾಕ್ಸ್ ಸ್ಕಿಪ್ ಮಾಡಿದೀನಿ. ಅಟ್ ದಿ ರೇಟ್ ಗೆ ಅಪೋಸಿಟ್ ಅಂಡ್ ಆಶ್ ಗೆ ಅಪೋಸಿಟ್ ಪರ್ಸೆಂಟೇಜ್, ಆಶ್ ಗೆ ಅಪೋಸಿಟ್ ಪರ್ಸೆಂಟೇಜ್. ಇನ್ನು ಮಿಕ್ಕಿದ 2 ಏನಿರುತ್ತಲ್ಲ ಅದು ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ಸ್ಟಾರಿಗೆ ಅಪೋಸಿಟ್ ಬಂದು ಎಸ್ ಆಗಿರುತ್ತೆ. ನಮಗೆ ಕೇಳಿದ್ದೇನು, ಇಫ್
ಇಫ್ ಪರ್ಸೆಂಟೇಜ್ ಇಸ್ at the top, then which symbol will be at the bottom? ಅಂದ್ರೆ ಟಾಪ್ ಅಂಡ್ ಬಾಟಮ್ ಅಂದ್ರೆ ಆಪೋಸಿಟ್ ಅಂತಾನೆ. ಸೊ ಪರ್ಸೆಂಟೇಜ್ಗೆ ಅಪೋಸಿಟ್ ಆಗಿ ಯಾವ್ದು ಬರುತ್ತೆ ಅಂತಾನೆ ಅವ್ರು ಕೇಳಿದ್ದು. ಪರ್ಸೆಂಟೇಜ್ಗೆ ಅಪೋಸಿಟ್ ಆಗಿ ನಿಮಗೆ ಹ್ಯಾಶ್ ಬರುತ್ತೆ. ಫಸ್ಟ್ ಆಪ್ಷನ್ ಫಸ್ಟ್. ನೆಕ್ಸ್ಟ್ ಪ್ರಾಬ್ಲಮ್. 6 numbers 1, 3, 5, 6, 7, 8 are written on the different faces of a die. Two positions of these dice are shown in the figure. Which is the number on the face opposite to the face containing 6? 6 ಗೆ ಆಪೋಸಿಟ್ ಯಾವುದು ಅಂತ ಕೇಳಿದರೆ, ಬಟ್ ನಿಮ್ಗೆ ಇಲ್ಲಿ ಡೈಸ್ ಅಲ್ಲಿ 6 ಕಾಣ್ತಾನೆ ಇಲ್ಲ. ಏನು ತಲೆ ಕೆಡ್ಸ್ಕೋಬಾರ್ದು. ಫಸ್ಟ್ ಕಾಮನ್ ನಂಬರ್ ಇದೆ ನಾವು ನೋಡ್ಬೇಕು. ನಂಬರ್ ಇದೆ ಯಾವುದು? 3 ಇದೆ. ಆಮೇಲೆ ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಕಾಮನ್ ನಂಬರ್ ಇದೆ ಅಂತ ನೋಡ್ಬೇಕಿಲ್ಲ. ಒಂದೇ ಕಾಮನ್ ನಂಬರ್ ಇದೆ. ಒಂದೇ ಕಾಮನ್ ನಂಬರ್ ಇದ್ದಾಗ ಏನು, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಂತ ಹೋಗ್ಬೇಕು ನಂಬರ್ನ. 3, 1, 8 ಫಸ್ಟ್ ಡೈದು. ಸೆಕೆಂಡ್ ಡೈದು 3, 7, 5. ಕಾಮನ್ ನಂಬರ್ ಇದ್ರೆ ಒಂದ್ ಕಾಮನ್ ನಂಬರ್ ಸ್ಟ್ರೈಕ್ ಮಾಡ್ಬೇಕು. ಯಾವ ನಂಬರ್ ಮಿಸ್ ಆಗಿದೆ ನೋಡ್ಬೇಕು. 1, 3, 5, 6, 7, 8 ಅಲ್ಲಿ 6 ಮಿಸ್ ಆಗಿದೆ, 6 ಬರಿಬೇಕು. ಸೊ ನಮಗೆ ಕೇಳಿದ್ದೆ 6 ಗೆ ಅಪೋಸಿಟ್ ಯಾವ್ದು ಅಂತ. 6 ಗೆ ಅಪೋಸಿಟ್ ಯಾವ್ದು? 3. ಆಪ್ಷನ್ 4 ಮಿಸ್ ಆಗಿದೆ ಇಲ್ಲಿ. ಅದು ಆಪ್ಷನ್ 4 3ನೇ. ಸೊ 6 ಗೆ ಅಪೋಸಿಟ್ 3. The 3 positions of dice are given below. What can comes in the adjacent face of the face containing 4 on it? ಅಂದ್ರೆ 4 ಗೆ ಅಡ್ಜಸೆಂಟ್ ಆಗಿ ಯಾವ್ಯಾವ ಫೇಸ್ ಬರ್ಬೋದು ಅಂತ ಕೇಳಿದ್ದಾರೆ ಅವರು. ಸೊ ನೀವ್ ಇಲ್ಲಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ 4 ಯಾವ ಡೈಸ್ ಅಲ್ಲಿ ಇದೆ ಅಂತ ಫಸ್ಟ್ ನೋಡ್ಬೇಕು. ಸೆಕೆಂಡ್ ಡೈಸ್ ಅಲ್ಲಿ ಇದೆ ಮತ್ತೆ ಥರ್ಡ್ ಡೈಸ್ ಅಲ್ಲಿ ಇದೆ. ಫಸ್ಟ್ ಡೈ ಅಲ್ಲಿ ಇಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಈಗ ಇವೆರಡು ಡೈಸ್ ಅಲ್ಲಿ ಇದೆಯಲ್ಲ, 4 ಅನ್ನೋದನ್ನ ಬರ್ಕೊಳ್ಳಿ. ಅದ್ರ ಜೊತೆಗೆ ಯಾವ ನಂಬರ್ ಬಂದಿದೆ ನೋಡಿ. ಫಸ್ಟ್ ಡೈ ಅಲ್ಲಿ ನಿಮ್ಗೆ 5, 3 ಬಂದಿದೆ 4 ಜೊತೆಗೆ. ಸೊ 5 ಬರ್ಕೊಳ್ಳಿ, 3 ಬರ್ಕೊಳ್ಳಿ. ಸೆಕೆಂಡ್ ಡೈ ಅಲ್ಲಿ ಯಾವ್ದಾದ್ರು ಬಂದಿದೆ? 6 ಮತ್ತೆ 5 ಬಂದಿದೆ. 5 ಆಲ್ರೆಡಿ ಬರ್ಕೊಂಡಿದ್ದೀರಾ. ಸೊ 6 ಮಾತ್ರ ಬರ್ಕೊಳ್ಳಿ. ಇದಕ್ಕೆ ಅಡ್ಜಸೆಂಟ್ ಆಗಿ ಬರೋ ಅಂತ ಫೇಸಸ್ ಯಾವ್ದು? ಇವು 3 ಮಾತ್ರ. ಈ ಆಪ್ಷನ್ ಅಲ್ಲಿ ಈ 3 ನಂಬರ್ ಎಲ್ಲಿ ಬಂದಿದೆ ನೋಡಿ. 7 and 5 ಇಲ್ಲ, ಯಾಕೆಂದ್ರೆ ನಮಗೆ ಆನ್ಸರ್ ಅಲ್ಲಿ 7 ಬಂದಿಲ್ಲ. ಅಲ್ಲಿ 3 ಇದೆ ಬಟ್ 7 ಇಲ್ಲ ನಮಗೆ, ಅದು ಬರಲ್ಲ. 7 and 6 ಇದು ಬರಲ್ಲ. 6 ಮತ್ತೆ 5 ಬರುತ್ತೆ. ನಮಗಿರೋಂಥ ಆಪ್ಷನ್ ಅಲ್ಲಿ ಯಾವ್ದು? 6 ಮತ್ತೆ 5 ಬರುತ್ತೆ. ಇದೆರಡು ಅದ್ರ ಅಡ್ಜಸ್ಟೆಂಟ್ ಬರುವಂತ ಚಾನ್ಸಸ್ ಇದೆ. ಸೊ ಆಪ್ಷನ್ 4 ನಮಗೆ. 2 positions of a dice are given below. What can comes on the adjacent face of the face containing F? ಸೇಮ್ ಅಲ್ಲಿ ಅವಾಗಲೇ ಹೆಂಗೆ ಹೇಳ್ಕೊಟ್ಟು ನಮಗೆ ಅಡ್ಜಸೆಂಟ್ ಆಫ್ ಎಫ್ ಗೆ ಏನೇನ್ ಬರ್ಬೋದು ಅಂತ ಇದೆ. ಅಡ್ಜಸೆಂಟ್ ಆಫ್ ಎಫ್ ಅಂದ್ರೆ ಎಫ್ ಜೊತೆಗೆ ಏನೇನಿದೆ? ಒಂದು 7 ಇದೆ, ಒಂದು ಎಲ್ ಇದೆ. ಓಕೆನಾ? 7 ಮತ್ತೆ ಎಲ್ಲಿದೆ ನೋಡಿ. ಎಲ್ಲಿ ಇಲ್ಲೊಂದಿದೆ, ಎಲ್ಲಿ ಇಲ್ಲೊಂದಿದೆ. ಇದೆರಡರಲ್ಲಿ ಒಂದು ಚಾನ್ಸ್ ಇದೆ. ಓಕೆ, 7 ಮತ್ತೆ ಎಲ್ಲಿದೆ. ಈಗ ಓಕೆ, ಇದು ಅಪ್ಲೈ ಮಾಡಬೇಡ. ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ನಿಮ್ಗೆ ಎಲ್ ಅನ್ನೋದು ಕಾಮನ್ ಇದೆ. ಸೊ ಎಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರೀತಾ ಹೋಗಿ. ಎಲ್ಲು 7, F, ಎಲ್ಲು 8, 9. ಓಕೆ, ನಮಗೆ ಏನ್ ಬೇಕಾಗಿರೋದು? ಕಂಟೈನಿಂಗ್ ಎಫ್. ಎಫ್ ಗೆ ಅಡ್ಜಸೆಂಟ್ ಆಗಿ ಯಾವ್ದಾದ್ ಬರ್ಬೋದು ಅಂತ ಇಲ್ಲಿ ನೋಡ್ಬೋದು. ಎಲ್ ಬರ್ಬೋದು, 8 ಬರ್ಬೋದು, ಮತ್ತೆ 9 ಬರ್ಬೋದು. ಓಕೆನಾ? 8, 9 ಬರ್ಬೋದು, ಎಲ್ ಬರ್ಬೋದು. ಓಕೆ, ಅಥವಾ ಈ ನಂಬರ್ನ ತೆಗ್ದು ಇಲ್ಲಿ ಇನ್ನೊಂದು ನಂಬರ್ ಬರಿಬೇಕು ನಾವು. ಎರಡು ಸತಿ ರಿಪೀಟ್ ಆಗಿರೋದ್ರಿಂದ ಇಲ್ಲಿ ಯಾವ್ದೋ ಒಂದು ನಂಬರ್ ಬರ್ಬೇಕು. ಸೊ ಇದು ಯಾವ ನಂಬರ್ ಗೊತ್ತಾಗಿಲ್ಲ ನಮಗೆ. ಸೊ ಅದಕ್ಕೆ ಎಲ್ ಬಿಟ್ಬಿಡೋಣ. 8 and ಯಾವ್ದು ಬರ್ಬೇಕೀಗ? 9. ಇವೆರಡೇ ಪಾಸಿಬಿಲಿಟೀಸ್ ಇರೋದು ಇವಾಗ. ಓಕೆನಾ? ಆಪ್ಷನ್ ನಂಬರ್ 3. 2 positions of a dice are given below. What can come on the adjacent face of the face containing K on it? K ಗೆ ಅಡ್ಜಸೆಂಟ್ ಯಾವ್ದಾವ್ದು ಬರ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಕಾಮನ್ ನೋಡಿ ಎ ಮತ್ತೆ ಎ ಇದೆ. ಎ ಮತ್ತೆ ಎ ಕಾಮನ್ ಇದೆ. ಸೊ ಸೇಮ್ ಕ್ಲಾಕ್ ವೈಸ್ ಡೈರೆಕ್ಷನ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಗೆ ಅಪ್ಲೈ ಮಾಡಿದ್ರೆ AHB ಬರುತ್ತೆ. ನೆಕ್ಸ್ಟ್ ಗೆ ಅಪ್ಲೈ ಮಾಡಿದ್ರೆ AKT ಬರುತ್ತೆ. ಅಡ್ಜಸೆಂಟ್ ಆಫ್ ಕೆ ಅಂತ ಕೇಳಿರೋದವರು. ಸೊ ಕೆ ಇಲ್ಲಿದೆ, ಅದಕ್ಕೆ ಅಡ್ಜಸೆಂಟ್ H ಬರ್ಬೋದು, B ಬರ್ಬೋದು. ಆಪ್ಷನ್ ಇಲ್ಲಿದೆ ನೋಡಿ, H and B ಬರ್ಬೋದು. ಓಕೆನಾ? ಯಾಕೆಂದ್ರೆ ಏನ ನಾವ್ ಯಾವ್ದ್ರಿಂದನಾದ್ರೂ ಒಂದಿಂದ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಸೇಮ್ ಕಾಮನ್ ಇಡಕ್ಕಾಗಲ್ಲ. ಬಟ್ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಅವ್ರು ಇದಿದೆ ಅಂತ ನಂಬರಿಂಗ್ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಏನ ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ ಇವೆರಡು ಬರ್ಬೋದು. ಸೊ ಆಪ್ಷನ್ ನಂಬರ್ 2. ನೆಕ್ಸ್ಟ್, 2 different positions of the same dice are
shown below, the 6 faces of which are number 1 to 6. Find the number on the face opposite to the one having 1. ಅಂದ್ರೆ 1 opposite ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ 1 ಕಾಮನ್ ಇದೆ. ಕಾಮನ್ ಇದ್ದಾಗ ಕಾಮನ್ ನಂಬರ್ ರೂಲ್ ಅಪ್ಲೈ ಮಾಡಬೇಕು. ಕಾಮನ್ ನಂಬರ್ ರೂಲ್ ಏನಪ್ಪಾ ಅಂದ್ರೆ ಯಾವ ನಂಬರ್ ಕಾಮನ್ ಇದೆಯೋ ಅದ್ರದ್ದೇ ಅಪೋಸಿಟ್ ಕೇಳಿದ್ದಾರೆ ಇಲ್ಲಿ. ಸೊ ಅವಾಗ ಆ ನಂಬರ್ನ ಬರ್ಕೊಂಡು ಅದ್ರ ಜೊತೆಗೆ ಯಾವ್ಯಾವ ನಂಬರ್ ಇದೆ ಅಂತ ಬರಿಬೇಕು. 1 ಜೊತೆಗೆ ಯಾವ್ದಿದೆ 5 ಇದೆ. ಅದ್ರ ಜೊತೆಗೆ ಇನ್ಯಾವ್ದಿದೆ 3. ಈ ಕಡೆನೂ 1 ಜೊತೆಗೆ ಯಾವ್ದಿದೆ 6 ಇದೆ. ಅದ್ರ ಜೊತೆ ಇನ್ಯಾವ್ದಿದೆ 2 ಇದೆ. ಯಾವ ನಂಬರ್ ಮಿಸ್ ಆಗಿದೆ ನೋಡಿ. 1 to 6 ನಂಬರ್ ಮಾಡಿರ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ ಯಾವ ನಂಬರ್ ಮಿಸ್ ಆಗಿದೆ ನೋಡಿ 4 ಮಿಸ್ ಆಗಿದೆ. ಸೊ 1ಗೆ ಅಪೋಸಿಟ್ ಯಾವ್ದಾಗಿರುತ್ತೆ 4 ಆಗುತ್ತೆ. ಆಪ್ಷನ್ ನಂಬರ್ 2. ಇದು ಕಾಮನ್ ನಂಬರ್ ರೂಲ್ ಟ್ರಿಕ್. ಅಂದ್ರೆ ಕೊಟ್ಟಿರೋ ಕ್ವೆಶನ್ ಕಾಮನ್ ನಂಬರ್ಗೇನೆ ಆಗಿದ್ರೆ ಈ ಟ್ರಿಕ್ ಅಪ್ಲೈ ಆಗುತ್ತೆ. ಕೊಟ್ಟಿರೋ ಕ್ವೆಶನ್ ಕಾಮನ್ ನಂಬರ್ ಅಲ್ಲ ಬೇರೆ ನಂಬರ್ಗಾಗಿದ್ರೆ ಇನ್ನೊಂದು ಟ್ರಿಕ್ ಅವಾಗಲೇ ಡಿಸ್ಕಸ್ ಮಾಡೋದಲ್ಲ ಆ ಟ್ರಿಕ್ ಅಪ್ಲೈ ಆಗುತ್ತೆ. A cube is painted on all the surface with orange color and is divided into 27 equal cubes. How many cubes will have only one face painted ಅಂತ ಇದೆ. ಅಂದ್ರೆ ಒಂದು ಕ್ಯೂಬ್ ಇದೆ, ಅದ್ರ ಟೋಟಲ್ ಆಗಿ ಏರಿಯಾ ಎಷ್ಟಿದೆ ಅಂದ್ರೆ 27 ಅಂತಾನೆ ಇಟ್ಕೊಳ್ಳಿ. ಅದನ್ನ ಪಾರ್ಟ್ ಆಗಿ ನೀವು ಡಿವೈಡ್ ಮಾಡಿದ್ರೆ ಈ ಒಂದೊಂದು 3 ಆಗಿ ಡಿವೈಡ್ ಆಗತ್ತೆ. ಸೊ ನಿಮಗೆ ಇದು ಏನಿದೆಯಲ್ಲ ಇದು ಮಾತ್ರ 1 ಸೈಡ್ ಪೇಂಟೆಡ್ ಆಗಿರೋದು, ಮಿಕ್ಕಿದೆಲ್ಲ 2 ಸೈಡ್ಸ್ ಪೇಂಟ್ ಆಗಿರುತ್ತೆ. ಈ ಕಾರ್ನರ್ ನಿಮಗೆ 3 ಸೈಡ್ ಪೇಂಟ್ ಆಗಿರುತ್ತೆ. ಮಧ್ಯೆ ಇರೋವಂಥದ್ದು ಮಾತ್ರ 1 ಸೈಡ್ ಪೇಂಟೆಡ್ ಆಗಿರುತ್ತೆ. ಸೊ ಕ್ಯೂಬ್ ಅಲ್ಲಿ 6 ಫೇಸ್ ಇರುತ್ತೆ. ಇದು 1 ಫೇಸ್ ಅಂತ ತಗೊಂಡ್ರೆ ಇನ್ನ 6 ಫೇಸ್ ಇರುತ್ತೆ. ಸೊ ಒಂದ್ ಮಾತ್ರ ಪೇಂಟ್ ಆಗಿರಲ್ಲ. ಸೊ ಅದಕ್ಕೆ 1 into 6 is equal to 6. ಆಪ್ಷನ್ ನಂಬರ್ 6 ಆಗುತ್ತೆ. ಇಲ್ಲಾಂದ್ರೆ 6 minus n minus 2. ಇದಕ್ಕೊಂದು ಶಾರ್ಟ್ಕಟ್ ಇದೆ. 1 ಸೆಕೆಂಡ್ ಹೇಳ್ತೀನಿ ಏನದು ಶಾರ್ಟ್ಕಟ್ ಅಂತ. ಸಿಕ್ಸ್ ಇಂಟು n minus 2 ಹೋಲ್ ಸ್ಕ್ವೇರ್ ಅಂತ. ಇಲ್ಲಿ ನಾವು 27 ಅಂತ ಕೊಟ್ಟಿರೋದಲ್ವಾ, ನಮಗೆ ಗೊತ್ತು a cube is equal to 27 ಆಗುತ್ತೆ. a is equal to 3 ಅಂದ್ರೆ 1 side of the cube is equal to ನಮ್ಗೆ ಏನಿರುತ್ತೆ ಇದು 3 ಇರುತ್ತೆ. ಸೊ ಇಲ್ಲಿ ನಾವು ಏನಂತ ತಗೋಬೇಕು ಅಂದ್ರೆ ಅದೇನ್ ಸೈಡ್ ಇರುತ್ತೆ ಅಲ್ಲ ಅದನ್ನೇ ತಗೋಬೇಕು. ಒಂದ್ ಸ್ವಲ್ಪ ಸಿಂಪ್ಲಿಫೈ ಆಗಿ ಬರೀತೀನಿ. ಯಾವ ತರ ಸಿಂಪ್ಲಿಫೈ ಆಗಿ ಬರೀತೀನಿ ನೀಟಾಗೆ. ಸಾರಿ, ಇದೇನು 27 ಅಂತ ಕೊಟ್ಟಿದ್ದಾರೆ. ಇಂಟು 27 ಈಕ್ವಲ್ ಕ್ಯೂಬ್ಸ್ ಆಗಿ ಡಿವೈಡ್ ಮಾಡಿದಾಗ ನಿಮಗೆ ಅದ್ರದ್ದು 1 ಫೇಸ್ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಓಕೆನಾ, ಅದನ್ನ ನೀವು n ಅಂತ ತಗೋಬೇಕು. ಇದಕ್ಕೊಂದು ಶಾರ್ಟ್ ಕಟ್ ಮೆಥಡ್ ಏನಂದ್ರೆ ಓನ್ಲಿ 1 ಫೇಸ್ ಪೇಂಟೆಡ್ ಅಂತ ಕೇಳಿದಾಗ ಮಾತ್ರ ಈ ಟ್ರಿಕ್ ಅಪ್ಲೈ ಆಗುತ್ತೆ. 6 ಇಂಟು n minus 2 ಹೋಲ್ ಸ್ಕ್ವೇರ್. 6 ಹಂಗೆ n ಅಂದ್ರೆ ಏನ್ ನಂಬರ್ ಆಫ್ 1 ಸೈಡ್ ಏನ್ ಮೆಜರ್ ಇರುತ್ತಲ್ಲ ಅದು 3 minus 2 into whole square. 6 into 1 is equal to 6. ಓಕೆ, ಈ ತರನಾದ್ರೂ ಬರಿಬಹುದು, ಇಲ್ಲ ಅವಾಗಲೇ ಡಯಾಗ್ರಾಮ್ ಹೇಳ್ಕೊಟ್ನಲ್ಲ ಆ ತರನಾದ್ರೂ ಮಾಡ್ಬೋದು. ಇದು ಸಾರಿ, ನಿಮಗೆ ಕಾರ್ನರ್ಸ್ ಎಲ್ಲ ಏನಿರುತ್ತೆ ಇದೆಲ್ಲ 2 ಫೇಸ್ ಮತ್ತೆ 3 ಫೇಸ್ 3 ಸೈಡ್ಸ್ ಪೇಂಟ್ ಆಗಿರುತ್ತೆ. ಮಧ್ಯ ಇರೋದು ಮಾತ್ರ ಒನ್ ಫೇಸ್ ಪೇಂಟ್ ಆಗಿರುತ್ತೆ. ಸೊ ಇದು 1 ಫೇಸ್ ಇನ್ ಕನ್ಸಿಡರ್ ಮಾಡಿದ್ರೆ ಕ್ಯೂಬಲ್ 6 ಫೇಸ್ ಇರುತ್ತೆ ಇಸ್ ಈಕ್ವಲ್ ಟು 6. ಈ ತರನು ಸಾಲ್ವ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. The 2 different positions of the same dice are shown having the alphabet P to Q. ಅಂದ್ರೆ
PQRSTU. Okay, find the alphabet on the face opposite to having U. ಗೆ ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಮೋರ್ ದೆನ್ ಒನ್ ಕಾಮನ್ ಆಲ್ಫಾಬೆಟ್ ಇದೆ ಇಲ್ಲಿ. ನೋಡಿ, ಮೋರ್ ದೆನ್ ಒನ್ PS ಇದೆ, ಇಲ್ಲೂ PS ಇದೆ. ಮೋರ್ ದೆನ್ ಒನ್ ಕಾಮನ್ ಆಲ್ಫಾಬೆಟ್ ಅಥವಾ ಕಾಮನ್ ನಂಬರ್ ಇದೆ. ಮೋರ್ ದೆನ್ ಒನ್ ಅಂದ್ರೆ 2 ಇದ್ದಾಗ ಏನೇನ್ ಕಾಮನ್ ಇದೆ ಅದೆರಡು ಕ್ಯಾನ್ಸಲ್ ಔಟ್ ಮಾಡಿ, ಮಿಕ್ಕಿದ್ದೇನಿರುತ್ತಲ್ಲ ಅದಕ್ಕೆ ಅದೇ ಅಪೋಸಿಟ್ ಆಗಿರುತ್ತೆ. ಸೊ ಇವಾಗ ಅಪೋಸಿಟ್ ಏನು? ಆರ್. ಓಕೆ, ಇವಾಗ ಅಪೋಸಿಟ್ ಆರ್. ಆಪ್ಷನ್ ನಂಬರ್ 4. Next, the 3 position of dice are given below. What can come on the adjacent face of the face containing 3 on it? 3 ಗೆ adjacent face ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, 3 ಗೆ adjacent face ಆಗಿ ಯಾವ್ದು ಬರುತ್ತೆ? 3 ಇಲ್ಲಿದೆ ನೋಡಿ. 3 ಗೆ adjacent face ಆಗಿ 5 ಬರುತ್ತೆ. 1 second. ಗೆ ಅಡ್ಜಸೆಂಟ್ ಆಗಿ 5 ಬರುತ್ತೆ, ಇಲ್ಲ 2 ಬರುತ್ತೆ. ಇಲ್ಲಿ ನಮಗೆ ಆಬ್ವಿಯಸ್ಲಿ 5 ಇದೆ, 2 ಇದೆ, 7 ಇದೆ. ಸೊ ಈಗ 7 ಯಾವ್ದಾದ್ರ ಜೊತೆಗೆ, ಇವಾಗ ಇಲ್ಲಿ ನೋಡಿ 2 ಕಾಮನ್ ಇದೆಯಲ್ಲ. 1 ಸೆಕೆಂಡ್. 2 ಕಾಮನ್ ಇರೋದ್ರಿಂದ ಏನ್ ಕಾಮನ್ ಇದೆಯಲ್ಲ ಅದನ್ನೇ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಂತ ಹೋಗೋಣ. 2 7 5 2 5 3 ಈ ಡೈ ಮತ್ತೆ ಈ ಡೈ ತಗೊಳ್ಳೋಣ. 2 7 5 ಮತ್ತೆ 2 5 3 ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಂಡಾಗ ನಮಗೆ ಯಾವ್ದು ಬೇಕಾಗಿರೋದು? 2 ಗೆ ಅಡ್ಜಸೆಂಟ್ ಫೇಸ್ ಯಾವ್ದು ಬರಬೇಕು? ಒಂದು 7 ಮತ್ತೆ ಒಂದು 5 ಬರಬೇಕು. ಬಿಕಾಸ್ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ 6 ಡಿಜಿಟ್ ಅಂತ ಕೊಟ್ಟಿಲ್ಲ ಅವ್ರು ನಮಗೆ ನೇಮ್ ಮಾಡ್ಕೊಳಕ್ಕೆ. ಸೊ ಈ 2 ನ ರೀಪ್ಲೇಸ್ ಮಾಡಕ್ ಆಗಲ್ಲ, ಅದನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. 3 ಗೆ ಅಪೋಸಿಟ್ 7 ಮತ್ತೆ 5. ಆಪ್ಷನ್ ನಂಬರ್ 4 answer. Next, 3 different positions of the same dice are shown. The 6 faces of which are numbered 1 to 6. Select the number that will be on the face opposite to that one showing 1. ಅಂದ್ರೆ 1 ಗೆ ಅಪೋಸಿಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ನೀವು ಕ್ಲಿಯರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇವ್ರು ಎಷ್ಟೇ ಡೈ ಕೊಟ್ಟಿಲ್ಲಿ, ಇಲ್ಲಿ ಇನ್ನೊಂದು 10 ಡೈಸ್ ಆಡ್ ಮಾಡ್ತಾರ ಮಾಡ್ಲಿ, ಬಟ್ ನೀವೇನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ನೀವೇ ಕೊಟ್ಟಿರೋ ಅಂತ ನಂಬರ್ ಇಲ್ಲಿ 1 ಇದೆ, ಆಯ್ತಾ? ಅದ್ರ ಜೊತೆಗೆ 1 ಸೆಕೆಂಡ್, ಅದ್ರ ಜೊತೆಗೆ ಇಲ್ಲಿ 5 and 4 ಇದೆ. ಅದೇ ತರ 5 4 ಎಲ್ಲಾದ್ರೂ ಸಿಗುತ್ತಾ ನೋಡ್ಬೇಕು. ಇಲ್ಲಿದೆ ನೋಡಿ 5 4. ನಾನು ಅವಾಗ್ಲೇನೆ ಹೇಳ್ದೆ, ಮೋರ್ ದೆನ್ 1 ಕಾಮನ್ ನಂಬರ್ ಇದ್ರೆ, ಅಂದ್ರೆ 2 ಕಾಮನ್ ನಂಬರ್ ಇದ್ರೆ ಅದೆರಡನ್ನು ಎಲಿಮಿನೇಟ್ ಮಾಡ್ಬೇಕು. ಮಿಕ್ಕಿರೋ ಅಂತ 2 ಅದಕ್ಕದು ಅಪೋಸಿಟ್ ಆಗಿರುತ್ತೆ ಅಂತ. ಸೊ ಇಲ್ಲಿ 2 ಗೆ ಅಪೋಸಿಟ್ ಯಾವ್ದು ಅಂದ್ರೆ 1. So 1 ಗೆ opposite 2. Option number 1. Okay. Next, 4 different position of the same dice are shown. Select the letter on the face opposite to showing B. ಅಂದ್ರೆ B ಗೆ opposite ಯಾವುದು ಅಂತ ಕೇಳಿದ್ದಾರೆ. ಈಗ ಇದಕ್ಕೂ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಥಿಂಕ್ ಮಾಡಿ. ಇಲ್ಲೂ B ಇದೆ, ಇಲ್ಲೂ B ಇದೆ. ಓಕೆ, ನಮಗೆ ಅದು ಬೇಡ. ಈಗ ನೋಡಿ, ಇಲ್ಲಿ B ಇದೆ, ಅದ್ರ ಜೊತೆಗೆ CD ಇದೆ. ಇಲ್ಲಿ CD ಇದೆ, ಅದ್ರ ಜೊತೆಗೆ ಇದೆ. CD ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? B ಅಪೋಸಿಟ್ E ಬರುತ್ತೆ. ನೀವು ಅಷ್ಟೇ ಥಿಂಕ್ ಮಾಡ್ಬೇಕಾಗಿರೋದು, ಅವ್ರು ಎಷ್ಟೇ ಡೈಸ್ ಕೊಡ್ಲಿ ನಿಮಗ್ ಬೇಕಾಗಿರೋ ಆನ್ಸರ್ ಅಲ್ಲಿ ಇದೆನಾ, ಕಾಮನ್ ನಂಬರ್ ಇದೆನಾ, ಅದನ್ನ ಕ್ಯಾನ್ಸಲ್ ಔಟ್ ಮಾಡ್ಬೇಕು, ಅಷ್ಟೇ ನೋಡ್ಬೇಕು. B ಅಪೋಸಿಟ್ ಯಾವುದು? E. ಸಿಂಪಲ್ ಕ್ವೆಶ್ಚನ್ ಇದು. ನೆಕ್ಸ್ಟ್, ವಿಚ್ ನಂಬರ್ ಈಸ್ ಇನ್ ಅಪೋಸಿಟ್ ಪ್ಲೇನ್ ಟು 3? 3 ಗೆ ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಂಗ್ ಕೇಳಿದಾಗ ನೀವು ಇಲ್ಲಿ ನೋಡ್ಬೇಕು, ಇದು ಸ್ಟ್ಯಾಂಡರ್ಡ್ ಡೈಯೋ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈಯೋ ಅಂತ ನೋಡ್ಬೇಕು. ಇದು ಆಕ್ಚುಲಿ ಸ್ಟ್ಯಾಂಡರ್ಡ್ ಡೈ, ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಡೈಲಿ ಆಪೋಸಿಟ್ ಫೇಸ್ದು ಸಮ್ಮು 7 ಬರುತ್ತೆ. ನಾನ್ ಸ್ಟ್ಯಾಂಡರ್ಡ್ ಡೈಲಿ ಅಡ್ಜಸೆಂಟ್ ಫೇಸ್ದು ಸಮ್ಮು 7 ಬರುತ್ತೆ. ಸೊ ಇಲ್ಲಿ ಅಡ್ಜಸೆಂಟ್ ಫೇಸ್ದು ಸಮ್ 7 ಇಲ್ಲ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಡೈ ಅಂತ. ಸೊ ನಾನು ಸ್ಟ್ಯಾಂಡರ್ಡ್ ಡೈ ಫಾರ್ಮುಲಾ ಗೊತ್ತು. 1 2 3 4 5 6. ಸೊ 3 ಗೆ ಅಪೋಸಿಟ್ ಯಾವ್ದು ಬರಬೇಕು? 4 ಬರಬೇಕು. ಇದು ಸ್ಟ್ಯಾಂಡರ್ಡ್ ಡೈ ರಿಲೇಟೆಡ್ ಕ್ವಶನ್ ಇದು. ಯಾಕೆಂದ್ರೆ ನಮಗೆ ಇಲ್ಲಿ ಅಡ್ಜಸೆಂಟ್
ಸೈಡ್ದು ಸಮ್ ನಮಗೆ 7 ಬರ್ತಾ ಇಲ್ಲ. ಎನಿ ಒನ್ ಆಫ್ ದ ಅಡ್ಜಸೆಂಟ್ ಸೈಡ್ ಸಮ್ ನಮಗೆ 7 ಬರ್ತಿಲ್ಲ. ಇದು ನಾನ್ ಸ್ಟ್ಯಾಂಡರ್ಡ್ ಡೈ ಅಲ್ಲ, ಇದು ಸ್ಟ್ಯಾಂಡರ್ಡ್ ಡೈ. ಸ್ಟ್ಯಾಂಡರ್ಡ್ ಡೈ ರೂಲ್ ಪ್ರಕಾರ ನಮಗೆ ಗೊತ್ತು 3ಗೆ ಅಪೋಸಿಟ್ ಯಾವ್ದು ಬರಬೇಕು, 4 ಬರಬೇಕು. ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ನಂಬರ್ ಈಸ್ ಇನ್ ಅಪೋಸಿಟ್ ಪ್ಲೇನ್ ಆಫ್ 3. ಅಪೋಸಿಟ್ ಪ್ಲೇನ್ ಆಫ್ 3ಗೆ ಅಪೋಸಿಟ್ ಯಾವ್ದಿದೆ ಅಂತ ನೋಡ್ಬೇಕು. ನಮಗೆ ಇಲ್ಲಿರುವಂತ ಕಾಮನ್ ನಂಬರ್ 2, ಬಟ್ ಅವ್ರು ಕೇಳ್ತಿರೋಂಥ ಕ್ವೆಶನ್ 3ಗೆ ಅಂದ್ರೆ ನಾನ್ ಕಾಮನ್ ನಂಬರ್ಗೆ. ಸೊ ಹಂಗಿದಾಗ ನಾವೇನ್ ಮಾಡ್ಬೇಕು, ಕಾಮನ್ ನಂಬರ್ ಇಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಡೈ ಅಲ್ಲಿ 2, 5, 3, ಸೆಕೆಂಡ್ ಡೈ ಅಲ್ಲಿ 2, 5, 4. ಅಥವಾ ಇಲ್ಲಿ ಇನ್ನೊಂದು ನೋಡಿ, ಸಾರಿ ನಾನು ಅಬ್ಸರ್ವ್ ಮಾಡ್ಲಿಲ್ಲ, ಇಲ್ಲಿ ನೋಡಿ 5, 2 ಕಾಮನ್ ಇದೆ, 5, 2 ಕಾಮನ್ ಇದೆ. ಮೋರ್ ದೆನ್ 2 ಕಾಮನ್ ಇದ್ರೆ ಸ್ಟ್ರೈಕ್ ಔಟ್ ಮಾಡ್ಬೇಕು, ಮಿಕ್ಕಿದೆರಡು ಅಪೋಸಿಟ್ ಆಗಿರುತ್ತೆ. ಸೊ 3ಗೆ ಅಪೋಸಿಟ್ ಯಾವುದು, 4 ಆಗಿರುತ್ತೆ. ಓಕೆ, ವಿಚ್ ನಂಬರ್ ಈಸ್ ಇನ್ ದ ಅಪೋಸಿಟ್ ಪ್ಲೇನ್ ಆಫ್ 2. 2ಗೆ ಯಾವ್ದು ಅಪೋಸಿಟ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಇಲ್ಲೂ ನೋಡಿ 5, 3 ಇದೆ, 5, 3 ಇದೆ. ಇದೆರಡು ಸ್ಟ್ರೈಕ್ ಔಟ್ ಆದ್ರೆ 1ಗೆ ಅಪೋಸಿಟ್ 2. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಸಿಂಪಲ್ ಕ್ವೆಶನ್ ಇದೆಲ್ಲ. ವಿಚ್ ನಂಬರ್ ಈಸ್ ಇನ್ ಅಪೋಸಿಟ್ ಆಫ್ 2. ಅಪೋಸಿಟ್ ಪ್ಲೇನ್ ಆಫ್ 2ಗೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದೇ ಕಾಮನ್ ನಂಬರ್ ಇರೋದು, ಬಟ್ ಕೇಳಿರೋದು 2ಗೆ ನಾನ್ ಕಾಮನ್ ನಂಬರ್ ರೂಲು. ಸೊ ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಡೈ ಅಲ್ಲಿ ನಿಮಗೆ 5, 2, 3 ಬರುತ್ತೆ. ಸೆಕೆಂಡ್ ಡೈ ಅಲ್ಲಿ ನಿಮಗೆ 5, 6, 4. ಇಲ್ಲಿ 1, 2, 3 ನಂಬರಿಂಗ್ಗೆ 6 ತನಕ ಮಾಡಿರೋದು. ಸೊ 5ನ 1 ಇಂದ ರಿಪ್ಲೇಸ್ ಮಾಡಿ. ನಿಮಗೆ ಅಪೋಸಿಟ್ ಆಫ್ 2 ಬೇಕಾಗಿರೋದು ಆಲ್ರೆಡಿ ಇಲ್ಲಿದೆ. ಅಪೋಸಿಟ್ ಆಫ್ 2 ಯಾವುದು, 6. ಆಪ್ಷನ್ ನಂಬರ್ 1. ವಿಚ್ ನಂಬರ್ ಈಸ್ ಇನ್ ಅಪೋಸಿಟ್ ಆಫ್ ಪ್ಲೇನ್ 6. 6ಗೆ ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ, ಬಟ್ ನಿಮಗೆ ಇಲ್ಲಿರೋ ಕಾಮನ್ ನಂಬರ್ 1. ಸೊ ನೀವು ನಾನ್ ಕಾಮನ್ ರೂಲ್ನೇ ಅಪ್ಲೈ ಮಾಡಬೇಕು. ಸೊ ನಾನ್ ಕಾಮನ್ ರೂಲ್ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಂಬರ್ನ ಬರ್ಕೊಂತ ಹೋಗ್ಬೇಕು. ಫಸ್ಟ್ ಡೈ ಅಲ್ಲಿ 1, 3, 6. ಸೆಕೆಂಡ್ ಡೈ ಅಲ್ಲಿ 1, 5, 2, 1, 2, 3, 4 ನೇಮಿಂಗ್ ಮಾಡಿರೋದವರು. ನಮಗೆ ಇಲ್ಲಿ 4 ಮಿಸ್ಸಿಂಗ್ ಆಗಿದೆ, ಬಟ್ ನಮಗೆ ಇದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆಪೋಸಿಟ್ ಆಫ್ 6 ಯಾವುದು, 2. ಆಪ್ಷನ್ ನಂಬರ್ ಎ. ನೆಕ್ಸ್ಟ್, ಇಫ್ ನಂಬರ್ 2 ಈಸ್ ಇನ್ ದ ಬಾಟಮ್, ದೆನ್ ವಿಚ್ ನಂಬರ್ ಈಸ್ ಆನ್ ದ ಟಾಪ್. ನಂಬರ್ 2 ಕೆಳಗಡೆ ಇದ್ರೆ ಬಾಟಮ್ ಅಲ್ಲಿ, ಟಾಪ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಆಬ್ವಿಯಸ್ಲಿ 2 ಅಪೋಸಿಟ್ ಯಾವುದು ಅಂತಾನೆ ಕೇಳಿರೋದವರು. ನೀವಿಲ್ಲಿ ನೋಡಿ 2 ಇಲ್ಲಿದೆ, ಇಲ್ಲಿ 1, 4 ಇದೆ. 2 ಇಲ್ಲಿದೆ, ಅದ್ರ ಜೊತೆ 1, 4 ಇದೆ, ಇಲ್ಲಿ 1, 4 ಇದೆ. ಇದು ಸ್ಟ್ರೈಕ್ ಔಟ್ ಮಾಡಿದ್ರೆ 2 ಅಪೋಸಿಟ್ ಯಾವುದು, 6. ಆಪ್ಷನ್ ನಂಬರ್ ಡಿ ಬರುತ್ತೆ. ಓಕೆನಾ. ವಿಚ್ ನಂಬರ್ ಈಸ್ ಇನ್ ದ ಫ್ರಂಟ್ ಆಫ್ ಸಿ. ಸಿಗೆ ಫ್ರಂಟ್ ಆಗಿ ಯಾವ್ದಿದೆ ಅಂತಂದ್ರೆ ಇನ್ ಫ್ರಂಟ್ ಆಫ್ ಸಿ. ವಿಚ್ ನಂಬರ್ ಈಸ್ ಇನ್ ಫ್ರಂಟ್ ಆಫ್ ಸಿ ಅಂದ್ರೆ ಸಿಗೆ ಫ್ರಂಟ್ ಅಲ್ಲಿ ಯಾವ್ದಿದೆ ಅಂದ್ರೆ ಸಿ ಮುಂದ್ಗಡೆ ಯಾವ್ದಿದೆ ಅನ್ನೋ ತರ. ಸಿ ಮುಂದ್ಗಡೆ ಯಾವ್ದಿದೆ ಅಂದ್ರು ಒಂದೇ, ಸಿಗೆ ಅಪೋಸಿಟ್ ಆಗಿ ಯಾವ್ದಿದೆ ಅಂತಂದ್ರು ಒಂದೇ, ಫ್ರಂಟ್ ಅಂದ್ರು ಒಂದೇ, ಆಪೋಸಿಟ್ ಅಂದ್ರು ಒಂದೇ. ಸೊ ಕೇರ್ಫುಲ್ ಆಗಿ ವರ್ಡ್ಸ್ ನ ಅಬ್ಸರ್ವ್ ಮಾಡಿ. ಸಿಗೆ ಅಪೋಸಿಟ್ ಆಗಿ ಯಾವ್ದಿದೆ ಅಂತಾನೆ ಅವ್ರು ಕೇಳಿರೋದು. ಇಲ್ಲಿ ನೋಡಿ, ಇಲ್ಲಿ ಇ ಇದೆ, ಇಲ್ಲಿ ಇ ಇದೆ, ಮತ್ತೆ ಇನ್ನೆಲ್ಲೂ ಕಾಮನ್ ನಿಮ್ಗೆ ಏನು ಕಾಣ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿ, ಇಲ್ಲಿ ಸಿ ಇದೆ, ಇಲ್ಲಿ ಇ ಇದೆ. ನಮಗೆ ಅವರು ನಾನ್ ಕಾಮನ್ ನಂಬರ್ದೇ ಅಪ್ಲೈ ಕೇಳಿರೋದು, ಅದನ್ನೇ ಅಪ್ಲೈ ಮಾಡ್ಬೋದು ನಾವು. ಸೊ ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಂತ ಹೋಗಿ. ನೀವು ಇದರಲ್ಲಿ ನಾನು ಇ ಕನ್ಸಿಡರ್ ಮಾಡಿದ್ದೀನಿ. ನೀವು ಇಲ್ಲಿ ಸಿನೇ ಇದೆ, ಅದನ್ನು ತಗೋಬಹುದು, ಬಟ್ ನಾನು ಇದನ್ನ ತಗೊಂಡಿದ್ದೀನಿ. 2 ತರಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಈಗ ಇ ಕನ್ಸಿಡರ್ ಮಾಡಿದ್ದೀನಿ. ಇನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರ್ಕೊಂಡ್ರೆ ಇ ಸಿ ಡಿ ಆಗುತ್ತೆ. ಇನ್ನೊಂದ್ಸಲ ಇನ್ನೊಂದು ಇ ಎಫ್ ಮತ್ತೆ ಬಿ ಆಗುತ್ತೆ. ಸಿಗೆ ಅಪೋಸಿಟ್ ಎಫ್ ಬರುತ್ತೆ. ಓಕೆನಾ. ಸಿಗೆ ಅಪೋಸಿಟ್ ಎಫ್, ಆಪ್ಷನ್ ನಂಬರ್ ಬಿ. ಇದು ಒಂದ್ ತರ ಆದ್ರೆ ನಿಮ್ಗೆ ಇನ್ನೊಂದ್ ತರ ಹೇಳ್ಕೊಡ್ತೀನಿ. ವೇಟ್ ಎ ಮಿನಿಟ್. ಇನ್ನೊಂದ್ ತರ ಏನಪ್ಪಾ ಅಂದ್ರೆ, ಈಗ ನೋಡಿ, ಇನ್ನೊಂದ್ ವೇ, ನಮ್ಗೆ ಇಲ್ಲಿ ಸಿ ಕಾಣ್ತಾ ಇದೆಯಲ್ಲ, ಇಲ್ಲೂ ಸಿ ಇದೆ, ಇಲ್ಲೂ ಸಿ ಇದೆ. ಸೊ ನಾನು ಕಾಮನ್ ರೂಲು ಅಪ್ಲೈ ಮಾಡ್ಬೋದು. ಸಿ ಇಲ್ಲಿದೆ ಅಂದ್ರೆ ಸಿ ಜೊತೆ ಯಾವ್ಯಾವ್ದನ್ನ ಇದೆ ಬರ್ಕೊಂತ ಹೋಗ್ಬೇಕು ಆಲ್ಫಾಬೆಟ್. ಸಿ ಜೊತೆ ಡಿ ಇದೆ, ಇ ಇದೆ ಫಸ್ಟ್ ಅಲ್ಲಿ. ಸೆಕೆಂಡ್ ಅಲ್ಲಿ ನೋಡಿದ್ರೆ
ಎ ಮತ್ತೆ ಬಿ ಇದೆ, ಯಾವ ನಂಬರ್ ಇಲ್ಲ. ABCDEF ಅದೇ ತರನೇ ನಂಬರ್ ಮಾಡಿರೋದು ಇವರು, ಎಫ್ ಇಲ್ಲ. ಸೊ ಸಿ ಜೊತೆಗೆ ಯಾವುದು ಎಫ್, ಈ ತರನು ಮಾಡ್ಬೋದು. ಇದು ಫಸ್ಟ್ ಮೆಥಡ್ ಆದ್ರೆ ಇದು ಸೆಕೆಂಡ್ ಮೆಥಡ್. ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೋ ಅದನ್ನ ಅಪ್ಲೈ ಮಾಡ್ಬೋದು. ವಿಚ್ ನಂಬರ್ ಈಸ್ ಇನ್ ದ ಫ್ರಂಟ್ ಆಫ್ ಎಫ್? ಫ್ರಂಟ್ ಆಫ್ 4, ಸಾರಿ, ಫ್ರಂಟ್ ಅಂದ್ರೂ ಒಂದೇ, ಆಪೋಸಿಟ್ ಅಂದ್ರೂ ಒಂದೇ ಅಂತ ನಾನು ಹೇಳಿದೆ. ಸೊ 4ಗೆ ಅಪೋಸಿಟ್ ಆಗಿ ಯಾವ್ದು ಬಂದಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ 4 ಇದೆ, ಅದ್ರ ಜೊತೆ 2 3 ಇದೆ, ಇಲ್ಲಿ 2 3 ಇದೆ, ಅದ್ರ ಜೊತೆ 1 ಇದೆ. ಸೊ ಅಪೋಸಿಟ್ ಆಫ್ 4 ಯಾವುದು? 1. 2 3 ಕ್ಯಾನ್ಸಲ್ ಔಟ್ ಆದ್ರೆ ಅಪೋಸಿಟ್ ಆಫ್ 4 is equal to 1. ಆಪ್ಷನ್ ನಂಬರ್ ಎ. ನೆಕ್ಸ್ಟ್, ವಿಚ್ ನಂಬರ್ ಈಸ್ ಇನ್ ದ ಫ್ರಂಟ್ ಆಫ್ 6? ವಿಚ್ ನಂಬರ್ ಈಸ್ ಇನ್ ದ ಫ್ರಂಟ್ ಆಫ್ 6? 6 ಇಲ್ಲಿ ಫ್ರಂಟ್ ಅಲ್ಲಿ ಯಾವ್ದಿದೆ ಅಂದ್ರೆ 6 ನ ಆಪೋಸಿಟ್ ಆಗಿ ಯಾವ್ದಿದೆ ಅಂತಾನೆ ಕೇಳ್ತಾ ಇರೋದು. ಸೊ 6 ಜೊತೆಗೆ ಏನೇನಿದೆ ನೋಡಿ, 6 ಜೊತೆ 4 3 ನೋಡಿ, 6 ಇಲ್ಲೂ ಇದೆ, 6 ಇಲ್ಲೂ ಇದೆ. 6 ಗೆ ಕೇಳ್ತಾ ಇದ್ದಾರೆ, ಕಾಮನ್ ನಂಬರ್ ಗೆ ಕೇಳ್ತಿರೋದ್ರಿಂದ ನಾವು ಯಾವ ರೂಲ್ ಅಪ್ಲೈ ಮಾಡ್ಬೋದು? ಕಾಮನ್ ನಂಬರ್ ರೂಲ್ ಅಪ್ಲೈ ಮಾಡ್ಬೋದು. 6 ಜೊತೆ ಯಾವ್ಯಾವ ನಂಬರ್ ಇದೆ ಬರ್ಕೊಳ್ಳಿ. 4 3 ಇದೆ, ಇಲ್ಲಿ 6 ಜೊತೆ ಯಾವ್ದಿದೆ? 2 ಮತ್ತೆ 5. ಇದು ಯಾಕೆಂದ್ರೆ ಇವೆಲ್ಲ ಅಡ್ಜಸೆಂಟ್ ಫೇಸಸ್ ಆಗತ್ತೆ, ಅದಕ್ಕೆ ಅದನ್ನ ಬರ್ಕೊಂತ ಇದೀವಿ. ಯಾವ ನಂಬರ್ ಇಲ್ಲ? 1 ಇಲ್ಲ. 6 ಗೆ ಅಪೋಸಿಟ್ ಯಾವುದು? 1. ಆಪ್ಷನ್, ಸಾರಿ, ಆಪ್ಷನ್ ಬಿ. ಓಕೆನಾ? ನೆಕ್ಸ್ಟ್, ವಿಚ್ ನಂಬರ್ ಈಸ್ ಇನ್ ದ ಫ್ರಂಟ್ ಆಫ್ ಸಿ? ಸಿ ಗೆ ಫ್ರಂಟ್ ಅಲ್ಲಿ ಯಾವ್ದಿದೆ ಅಂದ್ರೆ 6, ಸಿ ಗೆ ಆಪೋಸಿಟ್ ಯಾವ್ದಿದೆ ಅಂತಾನೆ ಕೇಳ್ತಾ ಇರೋದು. ಸೊ 6 ಗೆ ಆಪೋಸಿಟ್ ಆಗಿ ಯಾವ್ದಿದೆ ಅಂತಾನೆ ಕೇಳ್ತಾ ಇರೋದು. ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಬಟ್ ಅದ್ರ ಜೊತೆ ನೋಡಿ, ಅದ್ರ ಜೊತೆ 5 3 5 3 ಇದೆ. ನಿಮ್ಗೆ 2 ಕಾಮನ್ ನಂಬರ್ ಇದೆ, ಇಲ್ಲೂ 2 ಕಾಮನ್ ನಂಬರ್ ಇದೆ. ಸೊ ಇದು ಅಪ್ಲೈ ಮಾಡಕ್ ಬರಲ್ಲ. 6 6 6 3ನೇ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ನೀನು 1 ಕಾಮನ್ ನಂಬರ್ ಇರೋ ಅಂತ ನೋಡ್ಬೇಕು ಇವಾಗ ನಾವು. ಇಲ್ಲಿ ನೋಡಿ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಓಕೆನಾ? ಇದನ್ನ ಕನ್ಸಿಡರ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬರೀಬೇಕು. 5 1 4 5 6 3. ನಮ್ ಮಿಸ್ ಆಗಿರೋ ನಂಬರ್ 2. ನಿಮಗೆ ಅಪೋಸಿಟ್ ಆಫ್ 6 ಯಾವ್ದು ಅಂತ ಕೇಳಿದ್ದು? 1. ಆಪ್ಷನ್ ಎ. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ. ವಿಚ್ ನಂಬರ್ ಈಸ್ ಇನ್ ದ ಫ್ರಂಟ್ ಆಫ್ 6? 6 ಗೆ ಫ್ರಂಟ್ ಅಲ್ಲಿ ಯಾವ್ದಿದೆ ಅಂತ, 6 ಗೆ ಆಪೋಸಿಟ್ ಯಾವ್ದಿದೆ ಅಂತಾನೆ ಕೇಳಿರೋದು. ಆಬ್ವಿಯಸ್ಲಿ ನಂಬರ್ ರಿಪೀಟ್ ಆಗಿದೆ, ಸೊ ಸಾರಿ, ಇದನ್ನ ಬಿಡಿ. ಇನ್ನೊಂದು ಕ್ವಶನ್ ಮಾಡೋಣ. ವಿಚ್ ನಂಬರ್ ಈಸ್ ಇನ್ ದ ಅಪೋಸಿಟ್ ಪ್ಲೇನ್ ಆಫ್ 3? 3 ಗೆ ಅಪೋಸಿಟ್ ಆಗಿ ಯಾವ್ದಿದೆ ಅಂತ ಕೇಳಿದ್ದಾರೆ. ಸುಮ್ಮನೆ ಫಸ್ಟ್ ಒಂದ್ಸಲ ಅಬ್ಸರ್ವ್ ಮಾಡಿ ಗೊತ್ತಾಗತ್ತೆ. ಸೆಕೆಂಡ್ ಟೈಮ್ ಮತ್ತೆ ಫೋರ್ತ್ ಟೈಮ್ ಅಬ್ಸರ್ವ್ ಮಾಡಿ. 3 ಇದೆ, 3 ಜೊತೆ 6 1 ಇದೆ, ಇಲ್ಲಿ 4 ಇದೆ, 4 ಜೊತೆ 6 1 ಇದೆ. ಎರಡನ್ನೂ ಸ್ಟ್ರೈಕ್ ಔಟ್ ಮಾಡಿ. 3 ಗೆ ಅಪೋಸಿಟ್ ಯಾವುದು? 4. ಓಕೆನಾ? 3 ಗೆ ಅಪೋಸಿಟ್ 4. ಆಪ್ಷನ್ ನಂಬರ್ ಡಿ. ಓಕೆ, ಇಲ್ಲಿಗೆ ನಿಲ್ಸೋಣ. ಇನ್ನ 25 ಕ್ವೆಶನ್ಸ್ ಇದೆ, ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನ ತುಂಬಾ ಟ್ರಿಕಿ ಕ್ವೆಶನ್ಸ್ ಇದೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಎಷ್ಟನ್ನ ಸಾಲ್ವ್ ಮಾಡ್ತಾನೆ ಇರಿ, ಅವಾಗ ನಿಮ್ ಸ್ಪೀಡ್ ಇನ್ಕ್ರೀಸ್ ಆಗತ್ತೆ. ಇದು ನೋಡ್ತಿರ್ಬೇಕಾದ್ರೆ ಫಸ್ಟ್ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಪ್ರಾಕ್ಟೀಸ್ ಮಾಡ್ತಾ ಇರಿ, ತುಂಬಾ ಈಸಿ ಆಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ರಾಗ ಲರ್ನಿಂಗ್ಸ್ ಫಾರ್ ಮೋರ್ ಟೀಚಿಂಗ್ ಟ್ರಿಕ್ಸ್ ಅಥವಾ ಶಾರ್ಟ್ ಕಟ್ಸ್ ಏನೇ ಇರಲಿ ಎಲ್ಲದಕ್ಕೂ ರಾಗ ಲರ್ನಿಂಗ್ಸ್ ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.